ಬಸ್ ದರ ಹೆಚ್ಚಾಯಿತು, ನೀರಿನ ದರ, ವಿದ್ಯುತ್ ದರ, ಹಾಲಿನ ದರ, ಮೆಟ್ರೋ ದರ ಶೀಘ್ರದಲ್ಲೇ ಏರಿಕೆ ಆಗಲಿದೆ. ಆದರೆ ಸರ್ಕಾರದ ಗ್ಯಾರಂಟಿ ಭರವಸೆಗಳು ಮಾತ್ರ ಕೊಂಚ ನಿಧಾನಗತಿಯಲ್ಲಿ ಕುಂಟುತ್ತಾ ಸಾಗ್ತಿದೆಯಾ ಅಂತ ಅನುಮಾನ ಶುರುವಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ದರ ಏರಿಕೆ ಓಕೆ ಸ್ವಾಮಿ, ಗ್ಯಾರಂಟಿ ಕಥೆ ಏನು? ಗೃಹಲಕ್ಷ್ಮಿ ದುಡ್ಡು ಕೊಡಿ ಅಂತಿದ್ದಾರೆ ಮಹಿಳೆಯರು. ಗೃಹಲಕ್ಷ್ಮಿ ಹಣ ಬಾರದೆ ಮಹಿಳೆಯರು ಮುನಿಸು. ನಷ್ಟದ ನೆಪ ಒಡ್ಡಿ ಬಸ್ ರೇಟ್ ಹೆಚ್ಚಿಸಿದ್ದಾಯ್ತು. ಇನ್ನು ಈ ತಿಂಗಳಲ್ಲಿ ಹಾಲಿನ ದರ ಏರಿಕೆಯಾಗುತ್ತೇರಿ. ಇದರ ಬೆನ್ನಲ್ಲೇ ನೀರು, ಕರೆಂಟು ಜೊತೆಗೆ ಮೆಟ್ರೋ ಓಡಾಟವು ದುಬಾರಿಯಾಗಲಿದೆ. ದರ ಏರಿಕೆ ಓಕೆ ಸ್ವಾಮಿ, ಆದ್ರೆ ಗ್ಯಾರಂಟಿ ದುಡ್ಡು ಕೂಡ ಕೊಡಿ ಅಂತ ಜನ ಈಗ ಸರ್ಕಾರವನ್ನು ಕೇಳುತ್ತಿದ್ದಾರೆ. ಎಸ್, ಸರ್ಕಾರದ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. 2,000 ರೂಪಾಯಿ ದುಡ್ಡು ತಿಂಗಳು ಸರಿಯಾಗಿ ಬರ್ತಾ ಇಲ್ಲ. ಒಂದು ತಿಂಗಳು ಬಂದ್ರೆ ಇನ್ನೊಂದು ತಿಂಗಳು ಬರಲ್ಲ. ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬರಬೇಕು. ಸುಮ್ನೆ ಭರವಸೆ ಕೊಡೋದಲ್ಲ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ಯಾರಂಟಿ ಭಾರವನ್ನ ತಗ್ಗಿಸೋಕೆ ಒಂದೊಂದೇ ರೇಟ್ ಏರಿಸುತ್ತಿರುವ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನ ಪ್ರತಿ ತಿಂಗಳು ಸರಿಯಾಗಿ ಹಾಕ್ತಿಲ್ಲ. ತಿಂಗಳು ಸರಿಯಾಗಿ ಖಾತೆಗೆ ಹಾಕಿ ಅಂತ ಮಹಿಳೆಯರು ಆಗ್ರಹಿಸುತ್ತಿದ್ದಾರೆ. ಇದನ್ನ ನಿಮ್ ಸೊಸೆ ಅಪ್ಲೈ ಮಾಡಿದ್ದಾರೆ. ಹೌದು. ಸೊಸೆಗೆ ದುಡ್ಡು ಬರ್ತಾ ಇದೆಯಾ? ಇಲ್ಲ ಮೇಡಮ್, ಯಾರಿಗೂ ಬರ್ತಾ ಇಲ್ಲ. ನಮ್ಮ ಯಾರಿಗೂ ಬರ್ತಾ ಇಲ್ಲ. ಎಲ್ಲ ಸುಳ್ಳು. ಅವರೆಲ್ಲ ಬೇರೆಯವರೆಲ್ಲ ಹೇಳ್ತಾರೆ, ಆ ಕಾಂಗ್ರೆಸ್ ಕರ್ತಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಹೋಗುತ್ತೆ, ಇಂಥವ್ರಿಗೆಲ್ಲ ಬರೋಲ್ಲ ಅಂತ. ಅವ್ರಿಗೇನು ಬರಲೇ ಇಲ್ಲ. ಬಂದಿದ್ರೆ ಚೆನ್ನಾಗಿ ಹೇಳುತ್ತೆ, ಅಪ್ಲೈ ಮಾಡೋದು ಅಷ್ಟೇ, ಮತ್ತೇನು ಬಂದೇ ಇಲ್ಲ ಅವರು. ಗೃಹಲಕ್ಷ್ಮಿಯ ಜೊತೆಗೆ ಅನ್ನಭಾಗ್ಯದ ದುಡ್ಡು ಕೂಡ ಬರ್ತಿಲ್ಲ ಅನ್ನೋದು ಬಹುತೇಕ ಸಾರ್ವಜನಿಕರ ದೂರು. ಹೀಗಾಗಿ ಗ್ಯಾರಂಟಿ ಕನ್ನಡಿಯೊಳಗಿನ ಗಂಟು ಆಗದೇ ಇರಲಿ ಅಂತ ಆಗ್ರಹಿಸಿದ್ದಾರೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಬಂದಿಲ್ಲ, ನವೆಂಬರ್, ಡಿಸೆಂಬರ್ ಬರ್ತಾ ಇದೆ. ಸ್ಟಾರ್ಟಿಂಗ್ ಎಲ್ಲ ಕಾರ್ಡ್ ಬಂದಿರಲಿಲ್ಲ, ರೇಷನ್ ಕಾರ್ಡ್ ಪೆಂಡಿಂಗ್ ಇರಲಿತ್ತು. ಅದೇನೇ 2,000 ತಿಂಗಳು ಮಾತ್ರ ಬಂದಿದೆ. ಅಕ್ಕಿ ದುಡ್ಡು ಬರ್ತಾ ಇಲ್ಲ. KYC ಮಾಡೋಕೆ ಕೇಳಿ ಅಂದರು. ಯಾರನ್ನ ಕೇಳಿದ್ರೆ ನೀವು ರೇಷನ್ ಕಾರ್ಡ್ಗೆ ಹೋಗಿ ಕೇಳಿ ಅಂತ. KYC ಮಾಡಿದ್ರೆ ಬರುತ್ತೆ ಅಂತ. ಒಟ್ನಲ್ಲಿ ದರ ಏರಿಕೆ ಅನಿವಾರ್ಯ ಅಂತ ಸರ್ಕಾರ ಸಮರ್ಥನೆ ಮಾಡಿಕೊಳ್ತಾ ಇದೆ. ಜನ ಅನಿವಾರ್ಯವಾಗಿ ದರ ಏರಿಕೆಯನ್ನು ಭರಿಸಲೇಬೇಕು. ಆದ್ರೆ ಸರ್ಕಾರ ಕೂಡ ಕೊಟ್ಟ ಭರವಸೆಯನ್ನು ಈಡೇರಿಸಬೇಕು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.